ಆದರೆ ಈ ಪಟ್ಟಿ ಏನು ರಿಲೀಸ್ ಆಗಿದೆಯಲ್ಲ, ಆ ಪಟ್ಟಿಯನ್ನು ಪರಿಗಣನೆಗೆ ತೆಗೆದುಕೊಳ್ಬೇಡಿ ಅಂತೇಳಿ ಸಿಎಂ ಕಡೆಯಿಂದ ಮನವಿ ಹೋಗಿದೆ ಅಂತೆ ಲೋಕಭವನಕ್ಕೆ. ಸೊ ಹಂಗಾಗಿ ಕೊನೆಯ ಕ್ಷಣದಲ್ಲಿ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ. ಅದೇ ಫೈನಲ್ ಅಂತ ಹೇಳಕ್ಕಾಗ್ತಾ ಇಲ್ಲ. ಈಗ ಪಟ್ಟಿ ಏನು ರಿಲೀಸ್ ಆಗಿದೆಯಲ್ಲ, ಆ ಪಟ್ಟಿಯಲ್ಲಿ ಇರುವಂಥ 20 ಜನ ಏನು ಹೆಸರು ಫೈನಲ್ ಏನು ಆಗಿದೆಯಲ್ಲ, ಅವರೇ ಫೈನಲ್ ಅಂತ ಹೇಳಕ್ಕಾಗ್ತಾ ಇಲ್ಲ ಈಗಲೂ ಕೂಡ. ಸೊ ಹಂಗಾಗಿ ಈ ಪದಗ್ರಹಣ ಕಾರ್ಯಕ್ರಮ ಡಿಲೇ ಆಗುವ ಎಲ್ಲ ಲಕ್ಷಣ ಇದೆ. ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂಥೇಳಿ. ಹಾಗಾದರೆ ಮತ್ತೆ ಸಮಸ್ಯೆ ಆಗತ್ತೆ. ಗೊತ್ತಿಲ್ಲ ಇದನ್ನು ಯಾವ ರೀತಿಯಾಗಿ ಸರಿ ಮಾಡ್ಕೊಂಡು ಹೋಗ್ತಾರೆ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಅನ್ನೋದು. ಭೇಟಿಯಾಗಿದ್ದಾಗ 5 ಗಂಟೆಗೆ 4 ಗಂಟೆಗಿತ್ತಲ್ಲ, 5 ಗಂಟೆಗಿದೆಯಪ್ಪ, 5 ಗಂಟೆಗೆ ಬಾ ಅಂದರು ಅಷ್ಟೇ. ವಿಶ್ ಮಾತಾಡಿದ್ವಿ, ಇಬ್ರು ಶೇಕ್ ಹ್ಯಾಂಡ್ ಕೊಟ್ವಿ, ನಾವು ಹಗ್ ಮಾಡಿದ್ವಿ, ಮಾತಾಡಿ ಬರ್ತೀನಪ್ಪ ಅಂತ. ಏನು ಬೇಸರ ಇಲ್ಲ, ನಾನೇ ಬೇಕಾದ್ರೆ ಬಿಡ್ತೇನೆ ಬಾರಪ್ಪ, ಅದಕ್ಕೇನು ಒಂದೇ ಬೇಕು ಅಂದ್ರೆ ಬಿಡೋಣ, ಅದಕ್ಕೇನು. ಅದು ಏನು ಗೊತ್ತಿಲ್ಲಪ್ಪ, ನೀವು ಆಮೇಲೆ CM ಕೇಳ್ರಿ. ಹೋಗ್ಬೇಕು ಹೇಳಿದ್ರು. ಒಂದ್ಸಲ ಗೆದ್ದವರಿಗೆ ಸ್ಥಾನಮಾನ ಕೊಡ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ 30-40 ವರ್ಷದಿಂದ ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿತಾ ಇದ್ದೀನಿ. ಹಿಂದೆ BJP ಸರ್ಕಾರ ಇದ್ದಾಗ ನನಗೆ 50 ಕೋಟಿ ದುಡ್ಡು ಮಂತ್ರಿಗಿರಿ ಕೊಡ್ತೀನಿ ಅಂತ ಹೇಳಿದ್ರು, ನಾನು ಹೋಗಲಿಲ್ಲ. ಪಕ್ಷದ ನಿಷ್ಠೆಗೋಸ್ಕರ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೀನಿ. ಇವತ್ತು ನನ್ನಂತರ ಒಬ್ಬ ಸಾಮಾನ್ಯ ವ್ಯಕ್ತಿಗೆ 4 ಬಾರಿ ಗೆದ್ದಂಥವರಿಗೆ ಈ ಥರ ಮೋಸ ಮಾಡಿದ್ರೆ ಇನ್ನು ಸಾಮಾನ್ಯ ಜನರಿಗೆ, ಕಾರ್ಯಕರ್ತರಿಗೆ ಏನು ಇವರು ಗುರುತಿಸ್ತಾರೆ? ಏನು ಬರೀ ಬಾಯಿಗೆ ಹೇಳ್ತಾರೆ ಅಷ್ಟೇ ಹೊರತು ಯಾವುದೂ ಗುರುತಿಸಲ್ಲ. ಹಾಗಾಗಿ ನಮ್ಮ ಕ್ಷೇತ್ರ ಜನತೆಗೆ ನಾನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ನಮ್ಮ ಲೀಡ್ರುಗಳಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ನನ್ನ ಕ್ಷೇತ್ರದ ಮತದಾರ ದೇವರುಗಳಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆ ನಿಮಗೆ 4 ಸಲ ಗೆದ್ದಿದ್ದೀರಾ, ಪ್ರಾಮಾಣಿಕ ಕಾಂಗ್ರೆಸ್ನಲ್ಲಿದ್ದೀರಾ, ನಿಮ್ಮನ್ನು ಗುರುತಿಸಿಲ್ಲ, ನಿಮಗೆ ಗುರುತಿಸಿಲ್ಲ ಅಂತೇಳಿ ಎಲ್ಲರೂ ಭಾಳ ಆತಂಕವನ್ನು ಪಡಿಸಿ ಎಷ್ಟೋ ಜನ ಭಾಳ ಮನಸ್ಸಿಗೆ ನೋವಾಗಿ ಜೀವಕ್ಕೆ ಹಾನಿ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಭದ್ರಾವತಿಯಲ್ಲಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಭಾಳ ನೋವಾಗಿದೆ. ಹಾಗಾಗಿ ನಾಳೆ ಭದ್ರಾವತಿ ಕ್ಷೇತ್ರಕ್ಕೆ ಹೋಗಿ ನಮ್ಮ ಮುಖಂಡರುಗಳು, ಮತದಾರ ದೇವರುಗಳು, ಕಾರ್ಯಕರ್ತರುಗಳು ಏನು ಅಭಿಪ್ರಾಯ ಕೊಡ್ತಾರೋ, ರಾಜೀನಾಮೆ ಕೊಟ್ಟರೆ ಅಂದರೆ ರಾಜೀನಾಮೆನೇ ಕೊಟ್ಬಿಡ್ತೀನಿ. ಅದ್ರಿಗೆ ಮುಖ್ಯ ಮತ್ತೊಂದು ಮಾತೇ ಇಲ್ಲ. ಏಕೆಂದರೆ ನನಗೆ ಗೆಲ್ಲಿಸಿದರು ನನ್ನ ಕ್ಷೇತ್ರದ ಮತದಾರ ದೇವರುಗಳು, ಅವ್ರ ಮಾತಿಗೆ ನಾವು ಮನ್ನಣೆಯನ್ನು ಕೊಡಬೇಕು. ಆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ಎಷ್ಟೋ ಜನ ಬೇರೆ ಹೋದ ಸಲ ಆದರಿಗೆ ಕೊಟ್ಟಿದ್ದಾರೆ, ಮತ್ತು ಪುನಃ ಅವರಿಗೆ ಕೊಟ್ಟಿದ್ದಾರೆ. ಏನೀಗ ಇವ್ರ ಮನೆ ಆಸ್ತಿ ಏನಂಗೆ ಎಲ್ಲ ಇವರು ಬೇಕಾದವರಿಗೆ ಇವರು ಯಾರ ಹೈಕಮಾಂಡ್ ಒಳಗೆ ಹೋಗಿ ಕಿವಿ ಉತ್ತರ ಅವ್ರಿಗೆ ಕೊಡ್ತಾ ಇದ್ದಾರೆ ಹೊರತು ನಿಷ್ಠೆಯಿಂದ ಇರೋಂಥವರಿಗೆ ಎಲ್ಲ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ. ಹಾಗಾಗಿ ಇವತ್ತು ನಾನು ನಾಳೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳ ತೀರ್ಮಾನ ತಗೊಂಡು ನಾಳೆ ರಾಜೀನಾಮೆ ಕೊಡಲಿಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನೊಂದ ಶಾಸಕರೆಲ್ಲ ಒಂದು ಕಡೆ ಸೇರ್ಕೊಳ್ತೀವಿ. ನೊಂದ ಶಾಸಕರೆಲ್ಲ ಒಂದು ಕಡೆ ಸೇರ್ಕೊಂಡು ಏನು ಮುಂದೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಯಾಕೆಂದರೆ 136 ಸೀಟ್ ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಕಾಂಗ್ರೆಸ್ದು ಒಂಥರ ಹಮ್ಮು ಬಂದ್ಬಿಟ್ಟಿದೆ. 136 ಜನ ಇದ್ದಾರೆ, ಯಾರು 10 ಜನ ಹೋದ್ರೂ ಏನಾಗಲ್ಲ ಅಂತೇಳಿ ಒಂಥರ ಹಮ್ಮು ಬಂದ್ಬಿಟ್ಟಿದೆ. ಹಾಗಾಗಿ ಅದಕ್ಕೆ ತಕ್ಕ ಪಾಠ ಅವ್ರು ಕಲಿಸೋಂಥ ಕೆಲಸ ನಾವು ಮಾಡ್ತೀವಿ. ಸಚಿವ ಸ್ಥಾನ ಕೊಡಬೇಕು ಅಂತಂದರೆ ಈಗಾಗಲೇ SS ಮಲ್ಲಿಕಾರ್ಜುನ್ ಅವರಿಗೆ ಮಂಗಳ ವೈದ್ಯ ತೆಗೆದು ಕೊಟ್ಟಿದ್ದಾರೆ. ಹಾಗೆ ಇನ್ನೂ 2-3 ಜನ ತೆಗೆದಿದೆ. ನಾನು ಕೇಳ್ತಾ ಇರೋದು ನನ್ನ ಕೆಲಸಕ್ಕೆ ತಕ್ಕಂಥ ಕಾಸು ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ನಾನು ದುಡಿದಿದ್ದೀನಿ ಪಕ್ಷಕ್ಕೋಸ್ಕರ, ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ MP ಎಲೆಕ್ಷನಲ್ಲಿ ಭದ್ರಾವತಿ ಕ್ಷೇತ್ರದಿಂದ ಯಾವಾಗಲೂ ಲೀಡ್ ಕೊಡಿಸ್ತಾ ಇದ್ದೀನಿ. ಭದ್ರಾವತಿ ಕ್ಷೇತ್ರದಲ್ಲಿ ಪಕ್ಷ ಇಲ್ಲ, ಅಲ್ಲಿ ವ್ಯಕ್ತಿಗತವಾಗಿದೆ. ಒಂದು ಸಲ 2004ರಲ್ಲಿ ನಾನು ಇಂಡಿಪೆಂಡೆಂಟ್ ಗೆದ್ದು 18,000 ವೋಟ್ ಲೀಡ್ನಲ್ಲಿ ಗೆದ್ದಿದ್ದೀನಿ. ಪಕ್ಷಕ್ಕೆ ಅಂತ ಅಲ್ಲಿ ವ್ಯಕ್ತಿಗತವಾಗಿದೆ. ಆದರೆ ಇವರೇನು ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಪಕ್ಷನೇ ಇವ್ರಿಗೆ ಗೆಲ್ಲಿಸಿದೆ ಅಂತ ತಿಳ್ಕೊಂಡಿದ್ದಾರೆ. ಅದು ಭಾಳ ತಪ್ಪು. ಇವತ್ತು ನಮ್ಮಂಥ ಒಳ್ಳೆ ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿಗೆ ಕಡೆಗಣಿಸ್ತಾ ಇದ್ದಾರೆ ಅಂದರೆ ಇನ್ನು ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಬೆಣ್ಣಿಗೆ ಮೂಗಿ ತುಪ್ಪ ಹಚ್ತಾರೆ, ಏನೂ ಮಾಡಲ್ಲ ಇವರು. ಹಾಗಾಗಿ ನಾವೆಲ್ಲರೂ ತೀರ್ಮಾನ ಮಾಡಿ ಇದು ಎದುರಿಸುವಂಥದ್ದಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನನಗೆ ನಾಳೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ಮತದಾರ ದೇವರುಗಳು ಭದ್ರಾವತಿ ಕ್ಷೇತ್ರದಲ್ಲಿ ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ಬರ್ತೀನಿ. ಅವ್ರು ರಾಜೀನಾಮೆ ಕೊಡೋದ್ರೆ ಕೊಟ್ಟೇ ಕೊಡ್ತೀನಿ, ಅವರಿಗೆ ಮತ್ತೊಂದು ಮಾತಿಲ್ಲ.
ಧನ್ಯವಾದಗಳು. ಅಲ್ಲ ಸರ್, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಭೇಟಿ ಆಗಿಲ್ವ ಸರ್? ಎಲ್ಲ ಸಂದರ್ಭದಲ್ಲಿ ಚುನಾವಣೆ ಪ್ರಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಬಾರಿ ಸಂಗಮೇಶ್ವರ ಗೆಲ್ಲಿಸಿ ಮಂತ್ರಿ ಮಾಡ್ತೀವಿ ಅಂತೇಳಿ ಇಬ್ರು ಬಹಿರಂಗವಾಗಿ ಒಂದು 25,000 ಜನ ಮುಂದೆ ಹೇಳಿದ್ರು. ಇವತ್ತು ಎಲ್ಲಿದೆ ಅದು? ಥ್ಯಾಂಕ್ ಯು. ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಅಸಮಾಧಾನದ ಜ್ವಾಲೆ ಇದೆ ಅಂಥೇಳಿ. ಈ ರೀತಿಯ ಗೊಂದಲದ ಗೂಡಾಗ್ತಾ ಇದೆ ಈ ಸಂಪುಟ ವಿಸ್ತರಣೆಯ ಪಟ್ಟಿ. 3ನೇ ಪರಿಷ್ಕೃತ ಪಟ್ಟಿಯಲ್ಲಿ ಏನಾದರೂ ಮತ್ತೆ ಬದಲಾವಣೆ ಆಗತ್ತಾ ಅನ್ನುವಂಥ ಕುತೂಹಲ ಇದೆ. ಕಾಂಗ್ರೆಸ್ ಅಲ್ಲಿ ಆಗ್ತಾ ಇರುವಂಥ ಅಸಮಾಧಾನ ಇದು. ಈ ರೀತಿ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ನಡೀತಾ ಇದೆ. ಅಸಮಾಧಾನದ ಸ್ಫೋಟಗೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಆಕಾಂಕ್ಷಿಗಳ ಮಾತನ್ನು ಕೇಳಿಸ್ಕೊಂಡ್ರೆ ಏನೆಲ್ಲ ಆಗ್ತಾ ಇದೆ ಅಂಥೇಳಿ. ಸೊ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಹೇಗೆ ಸರಿ ಮಾಡುತ್ತೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಅವ್ರು ಹೇಳಿದರು ಅತಿ ಹೆಚ್ಚು ಸ್ಥಾನ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿ ಆಗ್ತಾ ಇದೆ ಅಂಥೇಳಿ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬರ್ತಾರಾ ಇಲ್ಲ ಅನ್ನೋದು ಈಗ. ಸಂಪುಟ ವಿಸ್ತರಣೆ ಕುರಿತಂತೆ ಸಿದ್ದರಾಮಯ್ಯ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅನ್ನೋದು. ಪದಗ್ರಹಣ ಸಮಾರಂಭಕ್ಕೆ ಗೈರಾಗ್ತಾರಾ ಸಿದ್ದರಾಮಯ್ಯ? ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರ್ತಾರಾ ಇಲ್ಲ ಅನ್ನೋದು ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಕುರಿತಂತೆ ಸಿದ್ದರಾಮಯ್ಯ ಅವರು ತೀವ್ರ ಬೇಸರವನ್ನ ಹೊರಹಾಕ್ತಿದ್ದಾರೆ ಅನ್ನೋದು. ಪದಗ್ರಹಣ ಸಮಾರಂಭಕ್ಕೆ ಸಿದ್ದರಾಮಯ್ಯ ಬರೋದು ಡೌಟ್. ಅಂದ್ರೆ ಈ ಪಟ್ಟಿಯನ್ನು ನೋಡ್ತಾ ಇದ್ರೆ ಅವರಿಗೂ ಕೂಡ ಅಸಮಾಧಾನ ಇದೆ, ಬೇಸರ ಇದೆ ಅನ್ನೋದು. ಇನ್ನೇನು ಕೇವಲ 1 ಗಂಟೆ ಮಾತ್ರ ಬಾಕಿ ಇರೋದು. 5 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗತ್ತೆ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೋಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಪಟ್ಟಿಯನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರಿಗೂ ಕೂಡ ಬೇಸರ ಇದೆ ಅನ್ನೋದು. ಈ ರೀತಿಯಾಗಿ ತೀವ್ರ ಅಸಮಾಧಾನ ಇರುವಂತಹ ಹಿನ್ನೆಲೆಯಲ್ಲಿ ಪಟ್ಟಿ ನೋಡಿ ಅವರಿಗೆ ಬೇಸರ ಆಗಿದೆ ಅಂತ ಹೇಳಲಾಗ್ತಾ ಇದೆ. 5 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಹೋಗ್ತಾರಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕು ಬರ್ತಾರಾ ಇಲ್ಲ ಅಂಥೇಳಿ. ಈ ರೀತಿಯ ತೀವ್ರ ಅಸಮಾಧಾನ ಇರುವಂಥ ಹಿನ್ನೆಲೆಯಲ್ಲಿ ಏನೆಲ್ಲ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗುತ್ತೆ. ಆದರೆ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಬರೋದಿಲ್ಲ ಅನ್ನೋದು. ಯಾಕೆ ಅಂತ ಹೇಳಿದ್ರೆ ಆ ಪಟ್ಟಿ ಅವರಿಗೆ ಇಷ್ಟ ಇಲ್ಲ ಅಂತ. ಈಗ ಆ ಪಟ್ಟಿಯಲ್ಲಿ ಅವರ ಬೆಂಬಲಿಗರಿಗೆ ಅಂದರೆ ಅವರ ಜೊತೆ ಯಾರೆಲ್ಲ ಇದ್ರಲ್ಲ ಅವರ ಆತ್ಮೀಯರಿಗೂ ಕೂಡ ಸಿಕ್ಕಿದೆ. ಆದರೂ ಕೂಡ ಈ ಪಟ್ಟಿ ಅವರಿಗೆ ಸಮಾಧಾನ ತಂದಿಲ್ಲ ಅನ್ನೋದು. ಪದಗ್ರಹಣ ಸಮಾರಂಭಕ್ಕೆ ಗೈರಾಗೋದಕ್ಕೆ ಸಿದ್ದರಾಮಯ್ಯನವರು ಮುಂದಾದ್ರ ಅನ್ನೋದು. ಪ್ರಮಾಣ ವಚನ ಗೊಂದಲ ಇದೆ. ಹೈಕಮಾಂಡ್ ಏನಾದರೂ ಮಧ್ಯ ಪ್ರವೇಶ ಮಾಡುತ್ತಾ? ಸಿಎಂ ಡಿಕೆಶಿಗೆ ಕಾಂಗ್ರೆಸ್ ಹೈಕಮಾಂಡ್ ಕರೆ ಮಾಡಿದೆ ಅನ್ನೋದು. ಮಂತ್ರಿಗಿರಿ ಸಿಗದವರು ರಾಜೀನಾಮೆಗೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ರಾಜೀನಾಮೆ ಬೆದರಿಕೆಯನ್ನ ಗಂಭೀರವಾಗಿ ಹೈಕಮಾಂಡ್ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿದೆ ಅಂತ ರಾಜೀನಾಮೆ ಬೆದರಿಕೆ ಹಾಕಿದವರ ವಿವರಣೆಯನ್ನ ಹೈಕಮಾಂಡ್ ಕೇಳ್ತಾ ಇದೆ. ಯಾರೇ ರಾಜೀನಾಮೆ ನೀಡಿದ್ರು ಕೂಡ ಸ್ವೀಕರಿಸಿ. ಹೈಕಮಾಂಡ್ ಹೇಳಿರೋದು ಕೊಟ್ರೆ ಕೊಟ್ಬಿಡ್ಲಿ ಅಂತ. ಪ್ರಮಾಣ ವಚನ ಗೊಂದಲ ಇರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ತಲೆ ಕೆಡಿಸ್ಕೋಬೇಡಿ, ಯಾರೆಲ್ಲ ರಾಜೀನಾಮೆ ಕೊಡ್ತಾರೆ ಇಸ್ಕೊಳ್ಳಿ ಅಂತ. ಯಾಕೆ? ಸ್ಪಷ್ಟ ಬಹುಮತ ಇದೆ. ಹೋದ್ರೆ ಒಂದು 5-6 ಜನ ಹೋಗ್ತಾರೆ ಬಿಟ್ರೆ ಏನು ಎಫೆಕ್ಟ್ ಆಗೋದಿಲ್ಲ ಅನ್ನುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಏನಾದರೂ ಇದೆಯಾ ಗೊತ್ತಿಲ್ಲ.